ನೆಕ್ಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್. ನ್ಯೂಟ್ರಿಷನ್ ಫ್ಯಾಕ್ಟರ್ ಬಂದರೆ ನ್ಯೂಟ್ರಿಷನ್ ನೀಡ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಯೂಶ್ವಲಿ ನಾರ್ಮಲ್ ಪ್ರೋಟೀನ್ ನಾವು ತೊಗೊಳೋದ್ಕಿಂತ ಡೈಲಿ ರಿಕ್ವೈರ್ಮೆಂಟ್ಗಿಂತ ಪ್ರೆಗ್ನೆಂಟ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ 20% ಎಕ್ಸ್ಟ್ರಾ ಏಜ್ ಅಬೌವ್ 25 ಇರೋರಿಗೆ. ಮತ್ತು ವಿಟಮಿನ್ ಎನ ಏನು ಇನ್ಕ್ರೀಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಕ್ಸೆಸ್ ವಿಟಮಿನ್ ಎ ಕ್ಯಾನ್ ಕಾಸ್ ಬರ್ತ್ ಡಿಫೆಕ್ಟ್ಸ್. ಏನಕ್ಕೆ ಪ್ರೆಗ್ನೆಂಟ್ ವುಮೆನ್ಗೆ ಹೈಯರ್ ಅಮೌಂಟ್ ಆಫ್ ನ್ಯೂಟ್ರಿಷಿಯಸ್ ಮೀಲ್ಸ್ ಬೇಕು ಅಂತಂದರೆ, ಒಂದು ರ್ಯಾಪಿಡ್ ಗ್ರೋತ್ ಆಫ್ ಫೀಟಸ್, ಮತ್ತು ಪ್ಲಾಸೆಂಟಾ ಡೆವಲಪ್ಮೆಂಟ್ಗೆ, ಮತ್ತು ಮೆಟರ್ನಲ್ ಸರ್ಕ್ಯುಲೇಟಿಂಗ್ ಬ್ಲಡ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋಕ್ಕೆ, ಬ್ರೆಸ್ಟ್ ಮತ್ತು ಯುಟ್ರೈನ್ ಟಿಶ್ಯೂಸ್ನ ಎನ್ಲಾರ್ಜ್ ಮಾಡೋಕ್ಕೆ, ಆಮ್ನಿಯೋಟಿಕ್ ಫ್ಲೂಯಿಡ್ನ ಫಾರ್ಮ್ ಮಾಡೋಕ್ಕೆ, ಸ್ಕೆಲಿಟಲ್ ಮತ್ತು ಬೋನ್ ಸ್ಟ್ರಕ್ಚರ್ನ ಫೀಟಸ್ ಬೋನ್ ಸ್ಟ್ರಕ್ಚರ್ನ ಮಿನರಲೈಸ್ ಮಾಡೋಕ್ಕೆ ಇದು ಇಂಪಾರ್ಟೆಂಟಾಗಿ ನ್ಯೂಟ್ರಿಷಿಯಸ್ ಫುಡ್ ಅವಶ್ಯಕತೆ ಇದೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸ್ ಡಯಟ್ ಇನ್ ಪ್ರೆಗ್ನೆಂಟ್ ವುಮೆನ್. ಯಾಕೆ ಪ್ರೆಗ್ನೆಂಟ್ ವುಮೆನಲ್ಲಿ ಬ್ಯಾಲೆನ್ಸ್ ಡಯಟ್ ನೀಡೆಡ್ ಅಂತಂದರೆ, ಆಲ್ ದ ಎಸೆನ್ಷಿಯಲ್ ನ್ಯೂಟ್ರಿಷನ್ ಸಫಿಷಿಯೆಂಟ್ ಕ್ವಾಂಟಿಟಿಲಿ ಪ್ರೆಗ್ನೆಂಟ್ ವುಮೆನ್ಗೆ ಬೇಕಾಗುತ್ತೆ. ಯಾಕಂದರೆ ಮೇಂಟೈನಿಂಗ್ ಹೆಲ್ತಿ ಲೈಫ್ ಸ್ಟೈಲ್ ಫಾರ್ ಮದರ್ ಆ್ಯಂಡ್ ಹರ್ ಅನ್ಬೋರ್ನ್ ಬೇಬಿ, ಮತ್ತು ಗ್ರೋತು ಮತ್ತು ಮೇಂಟೆನೆನ್ಸ್ನ ಸಪೋರ್ಟ್ ಮಾಡೋಕ್ಕೆ, ಮತ್ತು ನಾರ್ಮಲ್ ರಿಪ್ರೊಡಕ್ಷನ್ ಮತ್ತು ನಾರ್ಮಲ್ ಆರ್ಗನ್ ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಎನ್ಹಾನ್ಸಿಂಗ್ ಯುವರ್ ರೆಸಿಸ್ಟೆಂಟ್ ಟುವರ್ಡ್ಸ್ ಎಕ್ಸ್ಟರ್ನಲ್ ಇಂಜುರೀಸ್ಗೆ ರೆಸಿಸ್ಟೆನ್ಸ್ ಎನ್ಹಾನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಂಟರ್ನಲ್ ಡ್ಯಾಮೇಜಸ್ಸು, ಡಿಸೀಸ್ ಬ್ಲಾಕಿಂಗು ಮತ್ತು ಇನ್ಫೆಕ್ಷನ್ ಅಪೋಸಿಟಾಗಿ ಫೈಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬ್ಯಾಲೆನ್ಸ್ ಡಯಟು. ಯೂಶ್ವಲಿ ದಿಸ್ ಡಯಟ್ ಇನ್ ಪ್ರೆಗ್ನೆನ್ಸಿಲಿ ಡಯಟು ಬೇಸಿಕ್ ಟು ಮೀಟ್ ಹರ್ ನ್ಯೂಟ್ರಿಷನಲ್ ನೀಡ್ಸ್. ಮೇಯ್ನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗಿರೋದು ಬಾಡಿ ಬಿಲ್ಡಿಂಗ್ ಆ್ಯಂಡ್ ಪ್ರೊಟೆಕ್ಟಿವ್ ಫುಡ್ಸ್. ಯಾವ್ಯಾವಂದರೆ ಹೈ ಇನ್ ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು. ಯೂಶ್ವಲಿ ವೆಜಿಟೇರಿಯನ್ ಮದರ್ಸು ಮಸ್ಟ್ ಪಲ್ಸಸ್ಸು, ಮಿಲ್ಕ್, ಕರ್ಡು ಅದನ್ನು ತೊಗೋಬೇಕು. ಮತ್ತು ಮಿಕ್ಸ್ಚರ್ ಆಫ್ ಸೀರಿಯಲ್ಸ್ ಲೈಕ್ ರೈಸ್, ವೀಟ್, ರಾಗಿ, ಮತ್ತು ಲೀಫಿ ವೆಜಿಟೇಬಲ್ಸ್ ಲೈಕ್ ಸೋರ್ಸ್ ಆಫ್ ಐರನ್, ಕ್ಯಾಲ್ಶಿಯಂ, ವಿಟಮಿನ್ ಎ ಆ್ಯಂಡ್ ಫಾಲಿಕ್ ಆ್ಯಸಿಡ್. ನೆಕ್ಸ್ಟ್ ಫ್ಯಾಕ್ಟರು ಮೆಟರ್ನಲ್ ಹೆಲ್ತ್. ಮೆಟರ್ನಲ್ ಹೆಲ್ತ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾಲೆಡ್ಜ್ ಮತ್ತು ಕಾಂಪಿಟೆನ್ಸಿ, ಎಲ್ಲಿಗೆ ಹೋಗಬೇಕು, ಹೇಗೆ ಆ್ಯಸೆಸ್ ಮಾಡಬೇಕು ಅನ್ನೋದ್ರಿಂದ, ಹೌಸ್ ಹೋಲ್ಡ್ ಬಿಹೇವಿಯರು ಮತ್ತು ಮೆಡಿಕಲ್ ಸರ್ವಿಸ್ ಯೂಸ್ನ ಚೇಂಜ್ ಮಾಡುತ್ತೆ, ಬಿಹೇವಿಯರ್ನ ಚೇಂಜ್ ಮಾಡುತ್ತೆ. ಅಂದರೆ ಎಕ್ಸಾಂಪಲ್ ಮೆಟರ್ನಲ್ ಎಜುಕೇಷನ್. ಇವಾಗ ಮದರು ಎಜುಕೇಟೆಡ್ ಆಗಿದ್ದರೆ ಅವ್ರ ಮಗುನ ಹೇಗೆ ಕೇರ್ ಮಾಡಬೇಕು, ಮತ್ತು ಯಾವ್ಯಾವ ಫುಡ್ ತೊಗೋಬೇಕು, ಯಾವ್ಯಾವ ಫುಡ್ ತೊಗೋಬಾರ್ದು, ಈ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಎಲ್ಲಿ ತೋರಿಸ್ಬೇಕು, ಮತ್ತು ಅವ್ರ ಮನೆಯವರಿಗೂ ಅಡ್ವೈಸ್ ಮಾಡ್ಬೋದು ಎಲ್ಲಿ ಹೋದ್ರೆ ಅವರಿಗೆ ಅವ್ರ ಮಗು ಒಳ್ಳೆ ಹೆಲ್ದಿ ಮಗು ಔಟ್ಕಮ್ ಆಗುತ್ತೆ. ಅದೆಲ್ಲ ಮದರ್ ಎಜುಕೇಟೆಡ್ ಆಗಿದ್ದರೆ ಸ್ವಲ್ಪ ಅವ್ರ ಓನ್ ಡಿಸಿಷನ್ ತೊಗೋಬೋದು. ಅದೇ ಮದರ್ ಸ್ವಲ್ಪ ಅನ್ಎಜುಕೇಟೆಡ್ ಆದರೆ, ಇವಾಗ ಬೇರೆಯವ್ರು ಹೇಳಿದ್ನೇ ಸ್ವಲ್ಪ ಈಸಿಯಾಗಿ ನಂಬೋದು. ಅವ್ರು ಹಾಗೆ ಹೇಳಿದ್ರು, ಸೊ ನನಗೆ ಈ ಥರ ಮಾಡಬೇಕು, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು. ಅವಾಗ ಅವ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಮದರ್ ಎಜುಕೇಟೆಡ್ ಆದರೆ ಅವ್ರಿಗೆ ಗೊತ್ತು ಏನು ಮಾಡಬೇಕು, ಹೇಗೆ ಹೋಗಬೇಕು, ಯಾವ ಥರ ಕೇರ್ ಮಾಡಬೇಕು ಅಂತ. ಸೊ ಮದರ್ ಎಜುಕೇಷನ್ ಫ್ಯಾಕ್ಟರು ಒಂದು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ, ಅದು ಒಂದು ಫ್ಯಾಕ್ಟರು. ಮತ್ತು ಮದರ್ ಮಾರ್ಬಿಡಿಟಿ ಆ್ಯಂಡ್ ಮಾರ್ಟಾಲಿಟಿ ರೇಟು. ಮಾರ್ಬಿಡಿಟಿ ಆ್ಯಂಡ್ ಮಾರ್ಟಾಲಿಟಿ ರೇಟ್ ಅನದರ್ ಫ್ಯಾಕ್ಟರು. ಸೊ ಮಾರ್ಬಿಡಿಟಿ, ಮಾರ್ಟಾಲಿಟಿ ಇನ್ಕ್ರೀಸ್ ಆಗೋಕ್ಕೆ ಏನೇನು ರೀಸನ್ಸು? ಅನ್ಇಂಟೆಂಡೆಡ್ ಪ್ರೆಗ್ನೆನ್ಸೀಸು, ಪ್ರಿನೇಟಲ್ ಲ್ಯಾಕ್ ಆಫ್ ಕೇರು, ಪೂರ್ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ನ್ಯೂಟ್ರಿಷನ್, ಮೆಟರ್ನಲ್ ಡ್ರಗ್ ಯೂಸ್, ಪಾವರ್ಟಿ, ಲಿಮಿಟೆಡ್ ಎಜುಕೇಷನ್, ಇನ್ಸಫಿಷಿಯೆಂಟ್ ಚೈಲ್ಡ್ ಕೇರ್, ಲೋ ಇಮ್ಯುನೈಸೇಷನ್ ರೇಟು, ಲ್ಯಾಕ್ ಆಫ್ ಹೆಲ್ತ್ ಸರ್ವಿಸಸ್ ಇನ್ ಕಮ್ಯುನಿಟಿ,
ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಮೆಟರ್ನಲ್ ಮಾರ್ಬಿಡಿಟಿ ಆ್ಯಂಡ್ ಮಾರ್ಟಾಲಿಟಿ ರೇಟ್ಗೆ. ಮಾರ್ಟಾಲಿಟಿ ರೇಟ್ ಅಂದರೆ ಮಾರ್ಬಿಡಿಟಿ, ಡೆತ್ ಆ್ಯಂಡ್ ಮಾರ್ಬಿಡಿಟಿ ಅಂದರೆ ಡಿಸೀಸ್ ಆ್ಯಂಡ್ ಡೆತ್ ರೇಟ್. ಮಾರ್ಟಾಲಿಟಿ ಮೆಟರ್ನಲ್ ಹೆಲ್ತ್ ಆ್ಯಂಡ್ ಮಾರ್ಟಾಲಿಟಿ ಮೆಟರ್ನಲ್ ಹೆಲ್ತ್ ಅಂತಂದರೆ ದ ಹೆಲ್ತ್ ಆಫ್ ವುಮೆನ್ ಇನ್ ದ ಚೈಲ್ಡ್ ಬೇರಿಂಗ್ ಇಯರ್ಸ್ ಇನ್ಕ್ಲೂಡಿಂಗ್ ಪ್ರೀ ಪ್ರೆಗ್ನೆನ್ಸಿ ಪೀರಿಯಡು, those who are pregnant and those who are caring for young children. Maternal mortality ಅಂದರೆ ದ ಡೆತ್ ಆಫ್ ವುಮೆನ್ ವೆಲ್ ಪ್ರೆಗ್ನೆಂಟ್ ಆರ್ ವಿತಿನ್ 42 days ಆಫ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅದು ಮೆಟರ್ನಲ್ ಮೊರ್ಟಾಲಿಟಿ. ಯೂಶ್ವಲಿ this may be management but sometimes it's accidental or incidental causes. Usually 1 lakh live birthsಗೆ so many mothers. ಇದು ಮೆಟರ್ನಲ್ ಮೊರ್ಟಾಲಿಟಿ ರೇಟ್. ನೆಕ್ಸ್ಟ್ ಇನ್ಫೆಂಟ್ ಮೊರ್ಟಾಲಿಟಿ ಮೇನ್ಲಿ ಏನು ಕಾಸಸ್ ಅಂದರೆ ಕಂಜೆನಿಟಲ್ ಅಬ್ನಾರ್ಮಾಲಿಟೀಸು, ಲೋ ಬರ್ತ್ ವೆಯ್ಟು, ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮು, ಮತ್ತೇನಾದರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್, ಇದೆಲ್ಲ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ಗೆ ರೀಸನ್ಸು. ಸೊ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂದರೆ ಏನು? ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂದರೆ ಡೆತ್ ಆಫ್ ದ ಯಂಗರ್ ಚಿಲ್ಡ್ರನ್ ಲೆಸ್ ದೆನ್ 1 year ಯಂಗರ್ ಚಿಲ್ಡ್ರನ್ ಡೆತ್ನ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಮೇಯ್ನಾಗಿ ಇನ್ಫೆಂಟ್ ಡೆತ್ನ ಯಾಕೆ ಮೆಷರ್ ಮಾಡಬೇಕಂದ್ರೆ ಸೊ ದಟ್ ನಾವು ನೇಷನ್ಸ್ ಹೆಲ್ತ್ನ ಮೆಷರ್ ಮಾಡ್ಬೋದು ಮತ್ತು ಅದು ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡ್ಬೋದು. ಲೈಕ್ ಮೆಟರ್ನಲ್ ಹೆಲ್ತ್ ಆಗಿರ್ಬೋದು, ಮತ್ತು ಮೆಡಿಕಲ್ ಕೇರು, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸು, ಪಬ್ಲಿಕ್ ಹೆಲ್ತ್ ಪ್ರಾಕ್ಟೀಸಸ್, ಇದನ್ನೆಲ್ಲ ಐಡೆಂಟಿಫೈ ಮಾಡ್ಬೋದು. ಸೊ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಥವಾ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ನ ಮೆಷರ್ ಮಾಡೋದ್ರಿಂದ ಇದನ್ನೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡ್ಬೋದು. ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೆಟರ್ನಲ್ ಹೆಲ್ತ್. ಯಾವ್ದಾವ್ದು ಫ್ಯಾಕ್ಟರ್ಸು? ಕಲ್ಚರಲ್ ಫ್ಯಾಕ್ಟರ್ಸು, ಸೋಷಿಯೋ ಎಕನಾಮಿಕಲ್ ಫ್ಯಾಕ್ಟರ್ಸು, ನ್ಯೂಟ್ರಿಷನಲ್ ಫ್ಯಾಕ್ಟರ್ಸು, ಮತ್ತು ಮೆಟರ್ನಲ್ ಎಜುಕೇಷನು, ಮೆಟರ್ನಲ್ ಮೊರ್ಟಾಲಿಟಿ ರೇಟು ಮತ್ತು ಮಾರ್ಬಿಡಿಟಿ ರೇಟು, ಇವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೆಟರ್ನಲ್ ಹೆಲ್ತ್.